ಹುಬ್ಬಳ್ಳಿ ಕಾಚಾಕಳ್ಳ ಅರೆಸ್ಟ್ ಬೆಂಡಿಗೇರಿ ಪೊಲೀಸರು ಆಪರೇಷನ್ ಮಾಡಿದ್ದಾರೆ. ಕಡಗು ಕಾಚಾಕಳ್ಳ ಕಾರ್ತಿಕ್ ಬಂಧನವಾಗಿದೆ. ವಿರಾಜಪುರ ಓಡಿಲಿ ಒಳ ಉಡುಪು ಕದ್ದಿದ್ದಂತ ಕಾರ್ತಿಕ್ ಹುಬ್ಬಳ್ಳಿಯ ಕಾಚಾಕಳ್ಳ ಅರೆಸ್ಟ್ ಬೆಂಡಿಗೇರಿ ಪೊಲೀಸರ ಆಪರೇಷನ್. ಕಡೆಗೂ ಕಾಚಾಕಳ್ಳ ಕಾರ್ತಿಕ್ ಬಂಧನ. ವಿರಾಪುರ ಓಣಿಲಿ ಒಡ ಉಡುಪು ಕದ್ದಿದ್ದಂತಹ ಕಾರ್ತಿಕ್, ಅದರಲ್ಲೇ ವಿಕೃತಾನಂದವನ್ನ ಕಾಣ್ತಾ ಇದ್ದಂತಹ ಕಾರ್ತಿಕ್. ಬಂಧಿತ ಕಾರ್ತಿಕ್ ಹುಬ್ಬಳ್ಳಿಯ ತಂತಿನಗರದ ನಿವಾಸಿ. ಸೌಂಡ್ ಸಿಸ್ಟಮ್ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಎಸ್ಎಸ್ಎಲ್ಸಿವರೆಗೆ ಓದಿದ್ದಂತಹ ಕಾಚಾಕಳ್ಳ ಕಾರ್ತಿಕ್ ಮಾನಸಿಕ ಅಸ್ವಸ್ಥನಂತೆ ವರ್ತಿಸುತ್ತಿದ್ದ ಕಾರ್ತಿಕ್ ವಾರದ ಬಳಿಕ ಅದೇ ಮನೆ ಬಳಿ ಒಳ ಉಡುಪು ಎಸೆದಿದ್ದ. ಇದೀಗ ಕಂಬಿ ಹಿಂದೆ ಕಾಚಾಕಳ್ಳ ಹೋಗಿದ್ದಾನೆ. ಕಾರ್ತಿಕ್ ಬಂಧನದಿಂದ ಮಹಿಳೆಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಎಸ್ ವೀಕ್ಷಕರೇ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಆತನೇ ಕಾಚಾಕಳ್ಳ. ಎಲ್ಲಿ ಹೆಣ್ಣು ಮಕ್ಕಳು ಒಳ ಉಡುಪುಗಳನ್ನ ತೊಳೆದು ಒಣಸಿರ್ತಾರೋ ಅಲ್ಲಿ ಹೋಗಿ ಅದನ್ನ ಕದ್ಕೊಂಡು ಬರ್ತಾ ಇದ್ದ. ಇದರಿಂದ ಅಲ್ಲಿರುವಂತಹ ಹುಬ್ಬಳ್ಳಿಯ ಜನ ಸಿಕ್ಕಾಪಟ್ಟೆ ಭಯ ಪಟ್ಕೊಂಡಿದ್ರು. ಯಾಕಂತಂದ್ರೆ ಉಮೇಶ್ ರೆಡ್ಡಿ ಶಿಷ್ಯ ಏನಾದ್ರೂ ಉಟ್ಕೊಂಡ್ಬಿಟ್ನಾ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದ್ರು. ಆತ ಯಾವ ರೀತಿಯಾಗಿ ಕಳ್ತನ ಮಾಡ್ತಾ ಇದ್ದ ಅನ್ನೋದನ್ನ ನೀವು ದೃಶ್ಯಾವಳಿಯಲ್ಲಿ ವೀಕ್ಷಿಸ್ತಾ ಇದ್ದೀರಾ. ಆತನೇ ಕಾರ್ತಿಕ್ ಒಬ್ಬ ಕಾಚಾಕಳ್ಳ ಆಗಿದ್ದ. ಎಸ್, ಕಾರ್ತಿಕ್ ಬಂಧನದಿಂದ ಮಹಿಳೆಯರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಹುಬ್ಬಳ್ಳಿಯ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಆತನ ಹಿನ್ನೆಲೆಯನ್ನ ನೋಡಿದಾಗ ತಂತಿನಗರದಲ್ಲಿ ವಾಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಹಾಗೂ ಸೌಂಡ್ ಸಿಸ್ಟಮ್ ಅಂಗಡಿ ಏನಿದೆ ಆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ತಿಕ್ ಅನ್ನೋದು ಗೊತ್ತಾಗಿರುವಂಥದ್ದು. ಈ ಕಾರ್ತಿಕ್ ಇದ್ದಾನಲ್ಲ, ಆತನನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ವಿಕೃತಾನಂದವನ್ನ ಪಡಿತಾ ಇದ್ದವ. ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನ ತೆಗೆದುಕೊಂಡು ಬಂದು ವಿಕೃತಾನಂದವನ್ನ ಪಡಿತಾ ಇದ್ದಂಥ ಆತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೌಂಡ್ ಸಿಸ್ಟಮ್ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥ ಕಾರ್ತಿಕ್ ಎಸ್ಎಸ್ಎಲ್ಸಿಯನ್ನ ಓದಿದ್ದ. ಆತನ ಮನಸ್ಥಿತಿ ಸ್ವಲ್ಪ ವಿಚಲಿತವಾಗಿತ್ತು, ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು. ಎಸ್, ಇದರ ಬಗ್ಗೆ ಮಾತನಾಡುವುದಕ್ಕೆ ಮಂಜುನಾಥ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಕಾಚಾಕಳ್ಳ ತಗಲಾಕೊಂಡಿದ್ದಾನೆ, ಅದರ ಬಗ್ಗೆ ಹೇಳಿ, ಹೇಗೆ ತಗಲಾಕೊಂಡ? ಎಸ್ ಕಾವೇಗೌಡ, ಈ ಒಂದು ಘಟನೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಿರುವಂತದ್ದು. ರಾತ್ರಿ ಮಧ್ಯ ಈ ಯುವಕ ರಾತ್ರಿ ಮಧ್ಯ ಮನೆಗಳಿಗೆ ಹೋಗಿ ಹೊರಗಡೆ ಹಾಕಿರುವಂತ ಒಣಗ ಹಾಕ್ಲಿಕ್ಕೆ ಮಹಿಳೆಯರು ಹಾಕಿರ್ತಾರೆ ಆ ಬಟ್ಟೆಗಳನ್ನು, ಅಂದ್ರೆ ಒಳ ಉಡುಪುಗಳನ್ನು ಮಹಿಳೆಯರನ್ನು ಕದಿಯುತ್ತಿದ್ದ. ಈ ಒಂದು ಘಟನೆ ಈ ಕಳೆದ ದಿನ ಬೆಳಕಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಂತಂದ್ರೆ, ಉಮೇಶ್ ರೆಡ್ಡಿಯ ಮನಸ್ಥಿತಿ ಮಾದರಿಯಲ್ಲಿ ಈ ಯುವಕನ ವರ್ತನೆ ಒಂದು ಕಂಡು ಅಲ್ಲಿಯ ಸ್ಥಳೀಯರು ಮತ್ತು ಮಹಿಳೆಯರು ದಂಗಾಗಿದ್ದಾರೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಯುವಕರು ಹಾದಿ ಬೀದಿಯಲ್ಲಿ ಹೆಣ್ಮಕ್ಳನ್ನು ಚುಡಾಯಿಸೋದು ನೋಡಿರ್ತಾರೆ. ಆದ್ರೆ ಒಳ ಉಡುಪುವನ್ನು ಕದಿಯುವಂತ ಮನಸ್ಥಿತಿ ಈ ಯುವಕನಲ್ಲಿ ಯಾಕೆ ಬಂತು ಎಂಬುದು ಸಾಕಷ್ಟು ಒಂದು ಪ್ರಶ್ನೆವಾಗಿರುವಂತದ್ದು. ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಗಂಟಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಆದ್ರೆ ಸ್ಥಳೀಯರು ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಗಂಟಿಗೇರಿ ಪೊಲೀಸರಿಗೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಈ ಯುವಕನನ್ನು ಆದಷ್ಟು ಬೇಗ ಹಿಡಿದು ಒಳಗೆ ಹಾಕಬೇಕು. ಯಾಕಂತಂದ್ರೆ ಮಹಿಳೆಯರು ಮತ್ತು ಸಾಕಷ್ಟು ಮಕ್ಕಳು ಈ ಒಂದು ಏರಿಯಾದಲ್ಲಿ ಓಡಾಡುವಂತ ಪ್ರದೇಶವಾಗಿರೋದ್ರಿಂದ ಮಹಿಳೆಯರಿಗೆ ಯಾವ ರೀತಿಯ ಒಂದು ಭಯವನ್ನು ಉಂಟು ಮಾಡುತ್ತಾನೆ ಎಂಬುದನ್ನು ಆ CCTV ಕ್ಯಾಮೆರಾದಲ್ಲಿ ಕೂಡ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಒಳ ಉಡುಪುವನ್ನು ಕದಿಯುತ್ತಿದ್ದಂತ ಮನಸ್ಥಿತಿ ಇದ್ದಂತ ಈ ಯುವಕ ನಾಳೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದ ತೊಂದರೆ ಕೊಡಬಹುದು ಎಂಬ ಮುನ್ನೆಚ್ಚರಿಕೆಯಾಗಿ ಆದಷ್ಟು ಬೇಗ ಈ ಯುವಕನನ್ನು ಆದಷ್ಟು ಬೇಗ ಬಂಧನ ಮಾಡಿ ಒಳಗೆ ಹಾಕಬೇಕು ಎಂಬುದು ಕೂಡ ಅಲ್ಲಿ ಸ್ಥಳೀಯರ ಒತ್ತಾಯವಾಗಿರುವಂತದ್ದು. ಕಾವ್ಯ. ಓಕೆ ಮಂಜುನಾಥ್, ಆತನ ವಿಕೃತವನ್ನೆಲ್ಲ ನೋಡಿದ್ರೆ ನಮಗೆ
ಹಳೇ ಕ್ರೈಮ್ ನೆನಪಾಗತ್ತೆ. ಹಳೇ ಕ್ರೈಮ್ನಲ್ಲಿ ಅವರು ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ರು. ಹಳೆ ಕ್ರೈಮ್ ಏನಿತ್ತು ಅದು ತುಂಬಾನೇ ಬೆಚ್ಚಿ ಬೀಳಿಸ್ತಾ ಇತ್ತು. ಉಮೇಶ್ ರೆಡ್ಡಿ ಅವರ ಹೆಸರು ನೆನಪು ಬರುತ್ತೆ ಅಲ್ವಾ? ಎಸ್ ಕಾವೇಗೌಡ, ಯಾಕಂತಂದ್ರೆ ಈ ಸಾಮಾನ್ಯವಾಗಿ ಈ ಒಂದು ಕೃತ್ಯ ನೋಡಿದ್ರೆ ಸಹಜವಾಗಿ ನೆನಪಿಗೆ ಬರೋದು ಉಮೇಶ್ ರೆಡ್ಡಿ ಮಾದರಿ. ಯಾಕಂತಂದ್ರೆ ಉಮೇಶ್ ರೆಡ್ಡಿ ಈ ಇಂಥ ಕೃತ್ಯಗಳಿಂದಲೇ ಹೆಸರುವಾಸಿಯಾಗಿದ್ದ. ಯಾಕಂತಂದ್ರೆ ಅವನನ್ನು ಮಹಿಳೆಯರೇ ಅವನು ಟಾರ್ಗೆಟ್ ಆಗಿದ್ರು. ಆ ಒಂದು ಮಾದರಿಯಲ್ಲೇ ಕೂಡ ಈ ಒಂದು ಯುವಕ ವರ್ತನೆ ತೋರಿರುವಂತದ್ದು. ವೀರಾಪುರ ಓಣಿಯಲ್ಲಿ ಸಹಜವಾಗಿ ಹೆಣ್ಣು ಮಕ್ಕಳು ಒಂದು ಹಳ್ಳಿ ಸೊಗಡಿನ ಒಂದು ಜೀವನ ನಡೆಸ್ತಿರುವಂತ ಮಹಿಳೆಯರಿದ್ದಾರೆ. ಯಾಕಂದ್ರೆ ಸಿಟಿ ಆದ್ರೂ ಕೂಡ ಹಳ್ಳಿಯ ಒಂದು ಸೊಗಡು ಇರುವಂತದ್ದು ಜನತೆ ತಮ್ಮ ಬಟ್ಟೆಗಳನ್ನು ಸಾಮಾನ್ಯವಾಗಿ ತೊಳೆದಾದ್ಮೇಲೆ ಮನೆಯ ಮುಂಭಾಗದಲ್ಲಿ ಹಾಕೋದು ಸಹಜ. ಆದ್ರೆ ಈ ಯುವಕ ಕಾಂಪೌಂಡ್ ಹಾರಿ ಹೋಗಿ ಒಳಗಡೆ ಕಾಂಪೌಂಡ್ ನಲ್ಲಿ ಇರುವಂತ ಮಹಿಳೆಯರ ಒಳ ಉಡುಪುಗಳು ತೆಗೆದುಕೊಂಡು ಬರ್ತಾನೆ ಅಂತಂದ್ರೆ ಇದು ಮಹಿಳೆಯರಿಗೆ ಒಂದು ಯಾವ ರೀತಿ ಭಯ ಉಂಟು ಮಾಡುತ್ತೆ ಎಂಬುದು ಕೂಡ ಅಲ್ಲಿ ಅವನ ವರ್ತನೆಯಿಂದಲೇ ಕಂಡು ಬರುವಂತದ್ದು. ಈಗ ವೀರಾಪುರ ಓಣಿಯಲ್ಲಿ ಸಾಕಷ್ಟು ಸಣ್ಣ ಮಕ್ಕಳು ಕೂಡ ಓಡಾಡ್ತಿರುವಂತ ಪ್ರದೇಶ. ಹೆಣ್ಣು ಮಕ್ಕಳು ಇರ್ತಾರೆ, ಕೆಲವು ಮನೆಯಲ್ಲಿ ಮಹಿಳೆಯರು ಇರುವುದಿಲ್ಲ. ಅಕ್ಕಪಕ್ಕದವರ ಮನೆಯರ ಧೈರ್ಯದ ಮೇಲೆ ಮಹಿಳೆಯರನ್ನು ಬಿಟ್ಟು ಕೆರಳಿ ಹೊರಗಡೆ ಕೆಲಸಕ್ಕೂ ಕೂಡ ಹೋಗುವಂತ ಒಂದು ಜನ ಅಲ್ಲಿ ವಾಸಿಸುತ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿಯ ಸಾಕಷ್ಟು ಮಹಿಳೆಯರು ಈಗ ಭಯಭೀತರಾಗಿರುವಂತದ್ದು. CCTVಯಲ್ಲಿ ಇವನನ್ನು ಪರಿಶೀಲನೆ ಮಾಡಿದಾಗ, ಯಾಕಂತಂದ್ರೆ ಈ ಮಹಿಳೆಯರ ಬಟ್ಟೆಗಳು ದಿನದಿಂದ ದಿನಕ್ಕೆ ಕಾಣೆಯಾಗ್ತಿರುವುದನ್ನು ಗಾಬರಿಗೊಂಡಂತ ಸ್ಥಳೀಯರು ಅಲ್ಲಿ ಅಕ್ಕಪಕ್ಕದಲ್ಲಿರುವಂತ CCTV ಸಹಾಯವನ್ನು ತೆಗೆದುಕೊಂಡು ಆ ಒಂದು ಪರಿಶೀಲನೆ ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಬೆಳಕಿಗೆ ಬಂದಾಗ ಆ CCTVಯಲ್ಲಿ ಈ ಯುವಕನ ವರ್ತನೆ ನೋಡಿದ್ರೆ ಅಲ್ಲಿ ಮಹಿಳೆಯರು ಕೂಡ ಆಗ್ಲಿ ಮತ್ತು ಸಾಕಷ್ಟು ಕುಟುಂಬಸ್ಥರು ಕೂಡ ಅಲ್ಲಿ ಸಾಕಷ್ಟು ಭಯವನ್ನು ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಯಾಕಂತಂದ್ರೆ ನಗರ ಪ್ರದೇಶದಲ್ಲಿ ಈ ರೀತಿ ಒಂದು ಯುವಕನ ವರ್ತನೆ ಕಂಡು ಬಂದಲ್ಲಿ ಆ ಒಂದು ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ರಾತ್ರಿ ಒಂದು ತಡವಾಗಿ ಬಂದಿರೋ ಸಂದರ್ಭದಲ್ಲಿ ಈ ಯುವಕನ ಕೈಯಲ್ಲಿ ಸಿಕ್ಕದೆ ಏನಾಗಬಹುದು ಎಂಬ ಭಯ ಕೂಡ ಕಾಡ್ತಾ ಇರುವಂತದ್ದು. ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.